ಓಕೆ, ಇನ್ನು ಸಂಸತ್ ಭವನಕ್ಕೆ ಈ ಸ್ಮೋಕ್ ಬಾಂಬ್ ಸ್ಫೋಟಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪ್ರಕರಣದ ರೂವಾರಿ ಮಾಸ್ಟರ್ ಮೈಂಡ್ ಅನ್ನು ಸರೆಂಡರ್ ಆಗಿದ್ದಾನೆ. ಎರಡು ಬಾರಿ ಮೈಸೂರಿಗೆ ಬಂದು ಹೋಗಿದ್ದಂತೆ ಈ ಸಾಗರ್ ಶರ್ಮಾ ಅನ್ನುವಂತಹ ವ್ಯಕ್ತಿ ಈಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿನಲ್ಲಿದ್ದಾನೆ. ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗರ್ ಶರ್ಮಾ ಎರಡು ಬಾರಿ ಮೈಸೂರಿಗೆ ಬಂದು ಹೋಗಿದ್ದ. ಎಲ್ಲೆಲ್ಲಿ ಹೋಗಿದ್ದ ಅಂತ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಓಡಾಡಿದ್ದ ಇವನು ಅಂತಕ್ಕಂಥದ್ರ ಬಗ್ಗೆ. ಜೊತೆಗೆ ಮುಖ್ಯಮಂತ್ರಿಗಳ ಮನೆ ಇದೆ ಮೈಸೂರಿನಲ್ಲಿ, ಆ ಕಡೆ ಏನಾದರೂ ಹೋಗಿದ್ದ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ, ಇವ್ರ ಉದ್ದೇಶ ಏನಾಗಿತ್ತೋ, ಯಾತಕ್ಕೋಸ್ಕರ ಬಂದಿದ್ರು ಎಲ್ಲ ಇವಾಗ. ಬಟ್ ಅಕ್ಯುರೇಟ್ ಆಗಿ ಮಾಹಿತಿ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಯಾವಾಗಲೂ ಬಂದು ಹೋಗಿದ್ದಾಗ ಹೇಗೆ ಗೊತ್ತಾಗುತ್ತೆ. ಬಟ್ ಅವತ್ತಿನ ಡೇಟ್ ಏನಾದರೂ ಕನ್ಫರ್ಮ್ ಆದರೆ, CCTV ಅದೇನಾದರೂ ಚೆಕ್ ಮಾಡಿದ್ರೆ ಈತನ ಚಲನವಲನಗಳೇನಾದರೂ ಗೊತ್ತಾಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಈ ಸಾಗರ್ ಶರ್ಮಾ ಮೈಸೂರಿಗೆ ಬಂದು ಹೋಗಿದ್ದ ಅಂತಂದರೆ ಯಾವಾಗ ಬಂದಿದ್ದ, ಯಾವ ಡೇಟಲ್ಲಿ ಬಂದಿದ್ದ, ಯಾರನ್ನ ಭೇಟಿಯಾಗಿದ್ದ, ಇವೆಲ್ಲವೂ ಕೂಡ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗುತ್ತಾ? ಅರವಿಂದ್, ನಿನ್ನೆ ಏನು ಮನೋರಂಜನ್ ಅವರ ತಂದೆ ಮತ್ತು ತಾಯಿಯರನ್ನ ರಾಜ್ಯ ಆಂತರಿಕ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದರು. ಆ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸ್ತಾ ಇರುವಂತಹದ್ದು, ಶರ್ಮಾ ಎರಡು ಬಾರಿ ಮೈಸೂರಿಗೆ ಬಂದಿದ್ದ, ನನ್ನ ಮನೆಗೆ ಬಂದು ಎರಡು ಬಾರಿ ಆತ ಊಟ ಮಾಡಿದ್ದ ಅನ್ನುವಂಥದ್ದನ್ನ ಅವರ ತಂದೆ ನೇರವಾಗಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಅದರ ಅರ್ಥ ಅರವಿಂದ್, ಎರಡು ಬಾರಿ ಯಾವ ಕಾರಣಕ್ಕೋಸ್ಕರವಾಗಿ ಶರ್ಮಾ ಮೈಸೂರಿಗೆ ಬಂದಿದ್ದ ಅನ್ನುವಂಥದ್ದು ಪ್ರಶ್ನೆ ಇರುವಂತಹದ್ದು ಅದೇ. ಯಾಕೆಂದ್ರೆ ಎರಡೆರಡು ಬಾರಿ ಮೈಸೂರಿಗೆ ಬರುವಂಥ ಉದ್ದೇಶಗಳು ಏನು, ಮತ್ತು ಮನೋರಂಜನೆ ಯಾವ ಉದ್ದೇಶಕ್ಕೋಸ್ಕರವಾಗಿ ತನ್ನ ಮನೆಗೆ ಎರಡು ಬಾರಿ ತನ್ನನ್ನು ಕರ್ತ್ಕೊಂಡು ಬಂದಿದ್ದ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಈಗ ಅವರ ತಂದೆ ತಾಯಿಗಳು ಕೊಟ್ಟಿರುವಂಥ ಮಾಹಿತಿಗಳು, ಅವನು ಮೈಸೂರಲ್ಲಿ ನನ್ನ ಮನೆಯಲ್ಲಿ ಇರಲಿಲ್ಲ, ಆದರೆ ಎರಡು ಬಾರಿ ಮನೆಗೆ ಬಂದಿದ್ದ, ಮನೆಗೆ ಬಂದು ಊಟವನ್ನು ಮಾಡಿದ್ದ ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿನೇ ಸ್ಥಳೀಯ ಪೊಲೀಸರು ಕೂಡ ಈಗ ಒಂದು ಹಂತದ ತನಿಖೆಯನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಎರಡು ಬಾರಿ ಮೈಸೂರಿಗೆ ಬಂದಿದ್ದಂತಹ ಶರ್ಮಾ ಎಲ್ಲೆಲ್ಲಿ ಓಡಾಡಿದ್ದ ಮತ್ತು ಯಾರ್ಯಾರನ್ನ ಭೇಟಿ ಮಾಡಿದ್ದ, ಯಾವ್ಯಾವ ಸ್ಥಳಗಳಿಗೆ ಹೋಗಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಮನೆಯೂ ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗ ಪರಿಶೀಲನೆಯನ್ನು ಕೂಡ ಪೊಲೀಸರು ಆರಂಭ ಮಾಡಿದ್ದಾರೆ. CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು 2-3 ಡೇಟ್ಗಳನ್ನು ಅವರು ಅಂದಾಜಿನ ಮೇಲೆ ಅವರ ಪೋಷಕರು ಕೊಟ್ಟಿದ್ದಾರೆ. ಅವರಿಗೆ ಎಕ್ಸಾಕ್ಟಾಗಿ ಇಂಥದ್ದೇ ದಿನಾಂಕಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ನೆನಪಿರಲ್ಲ. ಅದು ಸಹಜ ಕೂಡ, ಯಾಕಂದರೆ ಇಂಥದ್ದೇ ದಿನ ನನ್ನ ಮನೆಗೆ ಇಂಥವ್ರು ಬಂದಿದ್ದರು ಅಂತ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದಾದ್ರು ಕಾರ್ಯಕ್ರಮ ಇದ್ದಿದ್ರೆ ಅದಕ್ಕೊಂದು ಡೇಟ್ ನೆನಪಿರ್ತಾ ಇತ್ತು, ಆದರೆ ಅವರಿಗೆ ಎಕ್ಸಾಕ್ಟ್ ಆದಂಥ ಡೇಟ್ ನೆನಪಿಲ್ಲ, ಆದರೆ ಮಂತ್ ನೆನಪಿದೆ ಅನ್ನುವಂಥದ್ದು. ಹಾಗಾಗಿ ಅದರ ಆಧಾರದ ಮೇಲೆ ಈಗ ಪರಿಶೀಲನೆ ಕೂಡ ಸಾಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.